7.5 ಅಂತ ಹೇಳಿ 7.5 ವರ್ಷ ವನವಾಸ ಅಜ್ಞಾತವಾಸನೆಲ್ಲ ಅನುಭವಿಸ್ಬಿಟ್ಟಿದ್ದೀರಾ. ನಿಮ್ಮ ಅದೃಷ್ಟದ ಜಾಕ್ಪಾಟ್ ಈ ಮಾಸದಿಂದಲೇ ಪ್ರಾರಂಭವಾಗುತ್ತೆ. ಮಾನಹಾನಿ ಆಗತಕ್ಕಂಥ ಚಾನ್ಸಸ್ಗಳಿರುತ್ತೆ, ಜಾಗ್ರತೆ. ಹಣಕಾಸಿನ ವಿಚಾರದಲ್ಲಿ ಜೀವನ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳುತ್ತೆ. ಸರ್ಕಾರಿ ಸಂಬಂಧಪಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳಿರ್ತಕ್ಕಂಥ ಅಡೆತಡೆಗಳು ಕೂಡ ದೂರವಾಗುತ್ತೆ. ಅನಿರೀಕ್ಷಿತವಾಗಿ ಖರ್ಚು ವೆಚ್ಚಗಳು ಮಕರ ರಾಶಿಯವರಿಗೆ ಈ ಮಾಸ ಜಾಸ್ತಿ ಆಗುತ್ತೆ. ಪ್ರೆಸೆಂಟ್ 10 ರೂಪಾಯಿ ದುಡಿದಿರ್ತಿರಲ್ಲ, ಆ 10 ರೂಪಾಯಿ ಸಂತೋಷ ಕಳ್ಕೊಂಡ್ಬಿಡ್ತೀರಾ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯ ಮಿತ್ರರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಮಕರ ರಾಶಿ, ಮೇ ತಿಂಗಳಲ್ಲಿ ಮಕರ ರಾಶಿಯವರು ತುಂಬ ಕಾಯ್ತಾ ಇದ್ದೀರಾ. ಯಾವಾಗ ಮೇ ಕಳೆದು ಬಿಡುತ್ತೋ, ಯಾವಾಗ ಗುರು ಅಂದರೆ ಜೂನ್ 1ನೇ ತಾರೀಕಿಗೆ ಗುರು ಏನು ಮಿಥುನದಿಂದ ಕಟಕಕ್ಕೆ ಸಂಚಾರ ಮಾಡ್ತಾನೆ, ಗುರುಬಲ ಬರುತ್ತೋ ಅಂತ ಕಾಯ್ತಾ ಇದ್ದೀರಾ. ಏನಕ್ಕೆ 7.5 ಅಂತ ಹೇಳಿ 7.5 ವರ್ಷ ವನವಾಸ ಅಜ್ಞಾತವಾಸನೆಲ್ಲ ಅನುಭವಿಸ್ಬಿಟ್ಟಿದ್ದೀರಾ. ಈಗಾದರೂ ನೆಮ್ಮದಿ ಸಿಗುತ್ತಾ? ಈಗಾದರೂ ಆರಾಮ್ಸೆ ಇರ್ಬೋದಾ? ಗುರುವಿನ ಅನುಗ್ರಹದಿಂದ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತಾ? ಇರತಕ್ಕಂಥ ಸಾಂಸಾರಿಕ ಭಿನ್ನಾಭಿಪ್ರಾಯಗಳು, ಜಂಜಾಟಗಳು, ಸಾಲಬಾಧೆಗಳು ದೂರವಾಗುತ್ತಾ? ಈ ಥರ ನಾನಾ ಟೆನ್ಷನ್ಸ್ಗಳು ನಿಮ್ಮ ತಲೆಗೆ ಹೋಗ್ಬಿಟ್ಟಿದೆ. ಇವಾಗ್ಲಿಂದನಾದರೂ ಕೂಡ ನೆಮ್ಮದಿಯನ್ನು ಕಾಣ್ತೀನಿ ಅಂತ ತುಂಬ ಜನ ಕೇಳ್ಕೊಂಡಿದ್ದೀರಾ. ಇಂದಿನ ಹಳೆಯ ಮಕರ ರಾಶಿ ವಿಡಿಯೋಸ್ಗಳನ್ನ ನೋಡಿದ್ರೆ ಬಂದಿರತಕ್ಕಂಥ ಎಲ್ಲ ಕಮೆಂಟ್ಗಳದೆ. ಈಗಾದರೂ ನೆಮ್ಮದಿ ಸಿಗುತ್ತಾ? ಯಾವಾಗ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ? ಹಣಕಾಸಿನ ವಿಚಾರದಲ್ಲಿ ಯಾವಾಗ ಸದೃಢರಾಗ್ತೀರಿ ಅಂತೇಳಿ ತುಂಬ ಜನ ಪ್ರಶ್ನೆಗಳನ್ನು ಮಾಡ್ಕೊಂಡಿದ್ದೀರಾ. ತಿಳಿದಿಟ್ಕೊಳ್ಳಿ, ನಿಮ್ಮ ಅದೃಷ್ಟದ ಜಾಕ್ಪಾಟ್ ಈ ಮಾಸದಿಂದಲೇ ಪ್ರಾರಂಭವಾಗುತ್ತೆ. ಅಂದರೆ ಮೇ ತಿಂಗಳಲ್ಲಿ ಸ್ವಲ್ಪ ಅಲ್ಲಕ್ ನಿಮ್ಮ ಪರವಾಗಿರ್ತಕ್ಕಂಥದ್ದು ಚಾನ್ಸಸ್ಗಳು ಜಾಸ್ತಿ ವೃದ್ಧಿ ಆಗ್ತಾ ಹೋಗುತ್ತೆ. ಹಿಂದೆ ನಿಂತೋಗಿದ್ದಂತಹ ಅಡ್ಡಿ ಆತಂಕಗಳಿಂದ ಎಲ್ಲ ಸ್ಟ್ರಕ್ ಆಗಿದ್ದಂತಹ ಎಲ್ಲ ಕೆಲಸ ಕಾರ್ಯಗಳು ಚಾಲ್ತಿಗೆ ಬರುತ್ತೆ. ಎಲ್ಲ ಕೆಲಸ ಕಾರ್ಯದಲ್ಲಿ ಉತ್ತಮ ಲಾಭವನ್ನು ಹಾಗೂ ನೆಮ್ಮದಿಯನ್ನು ನೋಡುವಂತರಾಗ್ತೀರಾ. ಹಣಕಾಸಿನ ವಿಚಾರದಲ್ಲಿ ಜೀವನ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳುತ್ತೆ. ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲೂ ಕೂಡ ಲಾಭವನ್ನು ನೋಡುವಂತರಾಗ್ತೀರಾ. ಸರ್ಕಾರಿ ಸಂಬಂಧಪಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳಿರ್ತಕ್ಕಂಥ ಅಡೆತಡೆಗಳು ಕೂಡ ದೂರವಾಗುತ್ತೆ. ಆ ವಿಚಾರದಲ್ಲೂ ಕೂಡ ಉತ್ತಮ ಜಯತ್ವ ನಿಮ್ಮದೇ ಆಗಿರತಕ್ಕಂಥದ್ದು. ಅಂದರೆ ಈ ಇಂತಿಷ್ಟು ಎಲ್ಲ ಕೆಲಸ ಕಾರ್ಯಗಳು ಕೂಡ ಲಾಭವನ್ನು ಪಡೆದುಕೊಳ್ತೀರಾ, ಅಭಿವೃದ್ಧಿಯನ್ನು ಪಡೆದುಕೊಳ್ತೀರಾ, ಶುಭವನ್ನು ಪಡೆದುಕೊಳ್ತೀರಾ. ಇದನ್ನು ಕೇಳಿದ್ರೆ ಎಷ್ಟೋ ಜನ ಖುಷಿ ಆಗ್ತಾ ಇರಬೇಕು. ಖಂಡಿತ ಆ ಖುಷಿ ನಿಮ್ಮ ಪ್ರಯತ್ನ ಎಫೆಕ್ಟಿವ್ಲಿ ತುಂಬ ಚೆನ್ನಾಗಿದ್ರೆ ದ್ವಿಗುಣವಾಗಿ ಅಂದರೆ ಡಬಲ್ ಆಗಿ ನಿಮಗೆ ಲಭಿಸತಕ್ಕಂಥದ್ದು. ಪ್ರತಿಯೊಬ್ಬರು ಏನು ಕೇಳ್ತೀರಾ? ಒಳ್ಳೆ ಆರೋಗ್ಯ ಕೇಳ್ತೀರಾ, ಒಳ್ಳೆ ನೆಮ್ಮದಿಯನ್ನು ಕೇಳ್ತೀರಾ, ಒಳ್ಳೆ ಲಕ್ಷ್ಮಿಯನ್ನು ಈ ಕಲಿಯುಗದಲ್ಲಿ ಜಾಸ್ತಿ ಕೇಳ್ತೀರಾ, ಹಾಗೂ ಮನಸ್ಸಿಗೆ ಖುಷಿ ಕೊಡತಕ್ಕಂಥ ಒಂದಷ್ಟು ಸನ್ನಿವೇಶಗಳನ್ನು ಕೇಳ್ತೀರಾ. ಇದನ್ನು ಭಗವಂತ ಒಂದೇ ಸಮನೆ ಅನುಗ್ರಹ ಮಾಡಿಕೊಟ್ಬಿಟ್ರೆ ಅದೇ ಅದೃಷ್ಟ, ಅದೇ ಗಜಕೇಸರಿ ಯೋಗ, ಅದೇ ಎಲ್ಲ ರೀತಿ. ತುಂಬ ಜನ ಅನ್ಕೊಂಡ್ಬಿಡ್ತಾರೆ, ನಾನು ಗಜಕೇಸರಿ ಯೋಗಕ್ಕೆ ಕಾಯ್ತಾ ಇದ್ದೀನಿ 8ರಿಂದ 10 ವರ್ಷದಿಂದ ಅಂತ ಅನ್ಕೊಂಡು ಕಾಯ್ಕೊಂಡು ಪ್ರೆಸೆಂಟ್ ನಿಮ್ಮದು ಹಾಳು ಮಾಡ್ಕೊಳ್ತಿರ್ತೀರ. ಮೊದಲು ಈ ಕ್ಷಣವನ್ನು ಪ್ರೀತಿಸಿ. ಭವಿಷ್ಯದಲ್ಲಿ ಯಾವುದೋ ಸಿಗ್ಬೇಕಾಗಿರೋದಕ್ಕೋಸ್ಕರ ಕೊರ್ಕೊಂಡು ಈಗೇನು ಸಿಗ್ಬೇಕಾಗಿರುತ್ತೋ ಅದನ್ನು ಕಳ್ಕೊಳ್ಳೋಕೆ ಹೋಗ್ಬಿಡಿ. ಇಂಥ ಮೂರ್ಖ ಜನನ ತುಂಬ ಜನ ನಾನು ನೋಡಿದ್ದೇನೆ. ಶುಕ್ರನ ದಶಭಕ್ತಿ ಶುರು ಆಗುತ್ತೆ, ಗುರುಬಲ ಬರುತ್ತೆ, ಗಜಕೇಸರಿ ಯೋಗ ಬರುತ್ತೆ. ಈ ಥರ ನಾನಾ ಆಲೋಚನೆಯಿಂದ ಪ್ರೆಸೆಂಟ್ ಖುಷಿಯಲ್ಲಿದ್ದರೂ ಲಾಭದಲ್ಲಿದ್ದರೂ ಅದನ್ನು ಎಂಜಾಯ್ ಮಾಡ್ತಿರೋದಿಲ್ಲ. ನಾಳೆ ಆಗ್ಬಿಡುತ್ತೆ, ಗಜಕೇಸರಿ ಯೋಗ ಬಂದ ತಕ್ಷಣ ದೊಡ್ಡ ವ್ಯಕ್ತಿ ಆಗ್ಬಿಡ್ತೀನಿ, ಕೋಟ್ಯಾಂತರ ದುಡ್ಡು ಬಿಡ್ತೀನಿ, ಬಂದಿದ್ದ ದುಡ್ಡನ್ನ ಮಾಡೋಣ, ಹೀಗೆ ಮಾಡೋಣ, ಈ ಥರ ಇನ್ಫ್ಲೂಯೆನ್ಸ್ ಮಾಡೋಣ, ಆತನಿಗೆ ಈ ಥರ ನಾನು ಪಾಠ ಕಲಿಸೋಣ, ಈ ಥರ ವಿಚಾರವನ್ನು ಆಲೋಚನೆ ಮಾಡಿಕೊಂಡೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ತೀರ. ಪ್ರೆಸೆಂಟ್ 10 ರೂಪಾಯಿ ದುಡ್ದಿರ್ತಿರಲ್ಲ, ಆ 10 ರೂಪಾಯಿ ಸಂತೋಷ ಕಳ್ಕೊಂಡ್ಬಿಡ್ತೀರಾ. ಇಂಥ ದೊಡ್ಡ ತಪ್ಪನ್ನೇ ಮಕರ ರಾಶಿಯವರು ಮಾಡ್ತಿರೋದು. ಸ್ವಲ್ಪ ಭಗವಂತ ಏನನ್ನು ಕೊಟ್ಟಿದ್ದೀರೋ ಅದರಲ್ಲೇ ಎಂಜಾಯ್ ಮಾಡಿ. ನಿಮಗಿಂತ 100ಕ್ಕಿಂತ 1000 ಜನ ನಿಮಗಿಂತ ಕೆಳಗಿದ್ದಾರೆ, ನಿಮಗಿಂತ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅವರಿಗಿಂತ ನೀವು 1000 ಪಟ್ಟು ಲೇಸು. ತಿಳಿದಿಟ್ಕೊಳ್ಳಿ, ಯಾರು ಈ ಶಬ್ದಗಳನ್ನು, ಈ ಪದಗಳನ್ನು, ಈ ವಾಕ್ಯಗಳನ್ನು ತಲೆಗೆ ತುಂಬಿಕೊಡ್ತಾರೋ ಆತ ಖಂಡಿತ ತೃಪ್ತಿಕರ ಜೀವನವನ್ನು ನಡೆಸೋಕ್ಕೆ ಸಾಧ್ಯ. ನಾ ಖಂಡಿತ ಹೇಳ್ತೀನಿ, ಈ ಯುಗದಲ್ಲಿ ಆಸೆ ಇರಬೇಕು. ಆಸೆ ಇಲ್ಲತಕ್ಕಂಥ ವ್ಯಕ್ತಿಯೇ ಇಲ್ಲ. ಪ್ರತಿಯೊಬ್ಬರಿಗೊಂದು ಆಸೆ ಇರುತ್ತೆ ಕಣ್ರಿ. ಒಂದು ಕೆಲಸ ತೆಗೆದುಕೊಳ್ಬೇಕು ಅನ್ನೋದು ಆಸೆ, ಒಂದು ಒಳ್ಳೆ ಬೈಕ್ ತೆಗೆದುಕೊಳ್ಬೇಕು ಒಂದು ಆಸೆ, ಮನೆ ಕಟ್ಟಬೇಕು, ಫಾರಿನ್ ಟ್ರಿಪ್ಗೆ ಹೋಗಬೇಕು, ಹೈಯರ್ ಎಜುಕೇಷನ್ ಮಾಡಬೇಕು. ಒಂದಲ್ಲ ಒಂದು ಆಸೆ ಗುರಿಯನ್ನು ಇಟ್ಕೊಂಡೇ ಜೀವನ ಮಾಡ್ತೇವೆ. ಯಾವ ವ್ಯಕ್ತಿಗೆ ಆಸೆ ಗುರಿ ಇರೋದಿಲ್ವೋ ಆತ ಬದುಕಿದ್ದು ಕೂಡ ಈ ಕಲಿಯುಗದಲ್ಲಿ ವ್ಯರ್ಥ ಅಂತ ಅರ್ಥ. ಒಂದಷ್ಟು ವಿಚಾರಗಳಿಗೆ ಯಾಕೆ ಆತನಿಗೆ ಆಸೆಯೇ ಇಲ್ಲ, ಗುರಿಯೇ ಇಲ್ಲ ಅಂತ ಹೇಳಿದ್ರೆ ಆತ ಏನು ಕೆಲಸ ಕಾರ್ಯವೇ ಮಾಡೋದಿಲ್ಲ, ಸೋಂಬೇರಿ.
ಏನು ಬರುತ್ತೆ ಬರಲಿ, ಏನು ಹೋಗುತ್ತೆ ಹೋಗಲಿ, ಈ ಥರ ಮೈಂಡ್ಸೆಟ್ಟಲ್ಲಿ ಬದುಕ್ಬಿಡ್ತಾನೆ. ಯಾವ ವ್ಯಕ್ತಿ ಈ ಥರ ಮೈಂಡ್ಸೆಟ್ಟಲ್ಲಿ ಬದುಕ್ತಾನೋ ಆತನ ಜೀವನ ಬಹಳ ಕಷ್ಟವಾಗಿರುತ್ತೆ. ಇನ್ನು ಕೆಲವರಿಗೆ ಆಸೆ ಬಹಳ ಇರುತ್ತೆ, ಆದರೆ ಈ ಕ್ಷಣಿಕ ಒಂದು ಜೀವನ ಇರುತ್ತಲ್ಲ ಭಗವಂತ ಕೊಟ್ಟಿರ್ತಾನ, ಅದನ್ನು ಎಂಜಾಯ್ ಮಾಡೋದು ಮರ್ತ್ಬಿಟ್ಟಿರ್ತಾರೆ. ತೃಪ್ತಿನೇ ಇರೋದಿಲ್ಲ. ಖಂಡಿತ ಹೌದು, ನಂತರ ಯಾವುದೊಂದು ಕಾರ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಅದಕ್ಕಿಂತ ಚೆನ್ನಾಗಿರತಕ್ಕಂಥ ಕಾರ್ ನೋಡಿದ್ರೆ ನಂಗೆ ಖುಷಿ ಆಗುತ್ತೆ, ನಾನು ತೆಗೆದುಕೊಳ್ಬೇಕು ಅಂತ ಆಸೆ ನಂಗೆ ಹುಟ್ಟುತ್ತೆ. ಆಸೆ ಪ್ರತಿಯೊಬ್ಬರಿಗೂ ಬರಬೇಕು, ಆದರೆ ಈಗ ಓಡಾಡತಕ್ಕಂಥ ಕಾರನ್ನು ದ್ವೇಷ ಮಾಡಬಾರ್ದು. ಆ ವಿಚಾರದಲ್ಲಿ ತೃಪ್ತಿಯಾಗಿರಬೇಕು. ಯಾರು ಆ ವಿಚಾರದಲ್ಲಿ ತೃಪ್ತಿಯಿಂದ ಇರ್ತಾರೋ ಖಂಡಿತವಾಗಿಯೂ ಭವಿಷ್ಯದಲ್ಲಿ ನೀವೇನು ಅನ್ಕೊಂಡಿರ್ತೀರ, ಯಾವ ಕಾರನ್ನು ತೆಗೆದುಕೊಳ್ಬೇಕು ಅಂದಿರ್ತೀರ, ಅದಕ್ಕಿಂತಲೂ ಚೆನ್ನಾಗಿರತಕ್ಕಂಥ ಕಾರನ್ನ ಖಂಡಿತ ಖರೀದಿ ಮಾಡ್ತೀರಿ. ಈ ತೃಪ್ತತೆ ಮಕರ ರಾಶಿಯವ್ರುಗಳು ಬಿಸಲಿ, ಬರೀ ಮಕರ, ಮೀನ, ಕುಂಭ, ಮೇಷ ಆ ಥರ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ತೃಪ್ತತೆ ಜೀವನದಲ್ಲಿ ಇರಲೇಬೇಕು. ಅವಾಗ ತಾನೇ ಖಂಡಿತ ಆತ ಉತ್ತಮ ವ್ಯಕ್ತಿಯಾಗಿ, ಉತ್ತಮ ಮನುಷ್ಯನಾಗಿ ಪರಿವರ್ತನೆಗೊಂಡಿರ್ತಕ್ಕಂಥ. ಈ ಮಾಸ ಮಕರ ರಾಶಿಯವರು ಉತ್ತಮ ಶುಭ ಸಮಾರಂಭವನ್ನು ಕೇಳುವಂತಹ ಮಾಸವಾಗಿರುತ್ತೆ. ಮದುವೆಯ ಇತ್ಯಾದಿ ಕೆಲಸಗಳಲ್ಲಿ ಭಾಗವಹಿಸ್ತೀರಾ, ಹಾಗೂ ಯಾರು ಮದುವೆ ಸೆಟ್ ಆಗ್ತಾ ಇಲ್ಲ, ಕಲ್ಯಾಣ ಕೂಡ ಬರ್ತಾ ಇಲ್ಲ, ಅಥವಾ ಮದುವೆ ವಿಚಾರಕ್ಕೆ ತುಂಬ ಅಡ್ಡಿ ಆತಂಕಗಳಾಗ್ತಾ ಇದೆ, ತುಂಬ ತಲೆ ಕೆಟ್ಟೋಗಿದೆ ಅಂತ ಹೇಳಿದವ್ರಿಗೆ ಶುಭ ಸುದ್ದಿ. ಖಂಡಿತ ಪ್ರಯತ್ನ ಪಡಿ. ಈ ತಿಂಗಳಿಂದನೇ ಮದುವೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿನ ಕಾಣುವಂತರಾಗ್ತಾರ. ಎಷ್ಟೋ ಜನಕ್ಕೆ ಈ ತಿಂಗಳೇ ಮದುವೆ ಸೆಟ್ ಆಗತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಪ್ರಯತ್ನ ಯಥೇಚ್ಛವಾಗಿ ಪಡತಕ್ಕಂಥದ್ದು. ಮನೆಗೆ ಉಪಯುಕ್ತವಾದಂಥ ವಸ್ತುವನ್ನು ಖರೀದಿ ಮಾಡ್ತೀರಾ, ಹಾಗೂ ಸೇವಿಂಗ್ಸನ್ನು ಕೂಡ ಈ ಮಾಸ ಮಕರ ರಾಶಿಯವರು ಚೆನ್ನಾಗಿ ಮಾಡ್ಕೊಳ್ತೀರಾ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಇಡೀ ನಿಮ್ಮ ಕುಟುಂಬ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ, ಹಾಗೂ ಎಲ್ಲ ರೀತಿಯ ಪ್ರೋತ್ಸಾಹ ನುಡಿಗಳನ್ನು ಹಾಗೂ ನಿಮ್ಮನ್ನು ಇನ್ನು ಯಥೇಚ್ಛವಾಗಿ ಕೆಲಸ ಕಾರ್ಯ ಮಾಡೋದಕ್ಕೆ ಉತ್ತೇಜನ ಕೊಡುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೆ ಹೇಳ್ಕೊಳ್ತಕ್ಕಂಥದ್ದಿದೆ, ಫ್ಯಾಮಿಲಿ ಸಪೋರ್ಟ್. ಎಂಥದೇ ಕಷ್ಟವಿರಲಿ, ಒಬ್ಬ ವ್ಯಕ್ತಿ ತಿಳಿದಿರಲಿ, ನಿಮ್ಮ ಮನೆಗೆ ಯಾರೋ ತುಂಬ ದುಡಿಯತಕ್ಕಂಥ ವ್ಯಕ್ತಿ ಇದ್ದು ತುಂಬ ಕಷ್ಟದಲ್ಲಿದ್ದರೆ, ಅದು ತುಂಬ ಶ್ರಮಜೀವಿಯಾಗಿದ್ದರೆ, ಆತ ತಪ್ಪು ಮಾಡಿದ್ರು ಕೂಡ ತಪ್ಪು ಅಂತ ಹೇಳಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗ್ ಸರಿಯಾಗಿ ತಿದ್ದು ಈಗೆಲ್ಲಪ್ಪ ಹೀಗೆ ಅಂತ ಕೆಲಸ ಕಾರ್ಯ ಮಾಡಿ. ಯಾಕೆಂದರೆ ಅವನು ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮಗೋಸ್ಕರ ದುಡ್ದಿರ್ತಾನೆ, ನಿಮಗೋಸ್ಕರ ಶ್ರಮಪಟ್ಟು ಕೆಲಸವನ್ನು ಮಾಡಿರ್ತಾನೆ, ತನ್ನ ಆಸೆ ಆಕಾಂಕ್ಷೆಗಳನ್ನು ಬದಿಗೊಟ್ಟಿರ್ತಾನೆ. ಅಂಥ ವ್ಯಕ್ತಿಗೆ ನೀವು ಮಾಡತಕ್ಕಂಥ ಪದಗಳು ಖಂಡಿತ ದೊಡ್ಡ ಮಟ್ಟದ ಆಘಾತವನ್ನು ತಂದು ಕೊಟ್ಬಿಡುತ್ತೆ. ಒಂಥರ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಕೆಲವೊಂದು ಸಾರಿ ತಪ್ಪನ್ನು ತಪ್ಪು ಅಂತ ಹೇಳಿದ್ರು ಕೂಡ ಕಷ್ಟವಾಗಿರುತ್ತೆ. ಪರಿಸ್ಥಿತಿ ನೋಡ್ಕೊಂಡು ನಾವು ಬಿಹೇವ್ ಮಾಡಬೇಕು. ಅದು ತಪ್ಪು ಮಾಡಿರ್ತಕ್ಕಂಥ ನಿಜ, ಆದರೆ ಆ ತಪ್ಪನ್ನು ನೀನು ಇದಕ್ಕಿಂತ ಈ ಥರ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು, ಒಂದ್ಸಲ ಯೋಚನೆ ಮಾಡು ಅಂತ ಹೇಳಿ ನೋಡಿ. ಆತ ತನ್ನ ಥಿಂಕಿಂಗ್ ಕೆಪಾಸಿಟಿನ ಚೇಂಜ್ ಮಾಡ್ಕೊಳ್ತಾನೆ, ಹಾಗೂ ಅಭಿವೃದ್ಧಿಯ ವಿಚಾರವಾಗಿ ನೀವೇನು ಅನ್ಕೊಂಡಿರ್ತೀರ 2 ಪಟ್ಟು ಲಾಭವನ್ನು ಆ ಕೆಲಸದಲ್ಲಿ ಪಡೆದುಕೊಂಡಿರ್ತಾನೆ. ಅನಿರೀಕ್ಷಿತವಾಗಿ ಖರ್ಚು ವೆಚ್ಚಗಳು ಮಕರ ರಾಶಿಯವರಿಗೆ ಈ ಮಾಸ ಜಾಸ್ತಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಹಿಡಿತವಿರಲಿ, ಅನ್ನೆಸೆಸರಿ ಖರ್ಚನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ವಿವಾದಗಳು, ಟೆನ್ಷನ್ಸ್ಗಳು ಈ ಮಾಸ ನಿಮ್ಮನ್ನು ಜಾಸ್ತಿ ಕಾಡಿಸುತ್ತೆ. ಕೆಲಸ ಕಾರ್ಯಗಳು ಮಂದಗತಿಯಿಂದ ನಡೆಯುತ್ತೆ. ಎಲ್ಲವೂ ಕೂಡ ಸ್ಲೋ ಪ್ರೋಸೆಸ್, ಆನ್ ಟೈಮ್ ಯಾವುದೂ ಕೂಡ ಈ ಮಾಸ ಸಕ್ಸಸ್ ನೋಡೋಕ್ಕೆ ಸಾಧ್ಯವಿಲ್ಲ. ನೀವು ಮಕರ ರಾಶಿಯವರು ವಿರೋಧಿಗಳ ಕಾಟ ಈ ಮಾಸ ಜಾಸ್ತಿ ಇರುತ್ತೆ. ಅಕ್ಕಪಕ್ಕ ಮನೆಯವರು ಸ್ವಲ್ಪ ಕಿರಿಕಿರಿ ಮಾಡುವಂತಕ್ಕಂಥ ಸನ್ನಿವೇಶಗಳು ತಂದು ಕೊಟ್ಬಿಡ್ತಾರೆ. ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಿಧಾನವಾಗುತ್ತೆ. ಮನೆಯಲ್ಲಿ ಅಶಾಂತಿ, ನೀವು ಮಾಡಿಕೊಳ್ಳತಕ್ಕಂಥ ಕೆಲವು ಸ್ವಯಂಕೃತ ಅಪರಾಧ ತಪ್ಪುಗಳಿಂದ ನಾನಾ ರೀತಿಯ ಸಂಕಷ್ಟವನ್ನು, ದೊಡ್ಡ ಮಟ್ಟದ ನಷ್ಟವನ್ನು ಈ ಮಾಸ ಅನುಭವಿಸತಕ್ಕಂಥದ್ದಾಗತ್ತೆ. ಸ್ವಯಂಕೃತ ಅಪರಾಧ, ಏನನ್ನೋ ಮಾಡೋಕ್ಕೋಗಿ ಅಥವಾ ಶಾರ್ಟ್ಕಟ್ಟಲ್ಲಿ ಏನೇನೋ ಮಾಡಿಬಿಡ್ಬೋದು, ಯಾರೋ ಪ್ರೊವೋಕ್ ಮಾಡ್ತಾ ಇದ್ದಾರೆ, ನೀನೋ ಮಾಡ್ತಾ ಇದ್ದಾರೆ, ಈ ಥರ ಮೈಂಡ್ಸೆಟ್ಟಲ್ಲಿ ಕೆಲಸ ಕಾರ್ಯವನ್ನು ಮಾಡೋಕ್ಕೆ ಹೋಗಬೇಡಿ. ಸಕ್ಸಸ್ ಸಿಗೋದು ಒಂದಿನ ಲೇಟ್ ಆಗಲಿ, ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ ಕೆಲಸ ಮಾಡಿ. ಸ್ವಲ್ಪ ನಿಧಾನವಾಗಿ ಸಕ್ಸಸ್ ಸಿಕ್ಕಿದ್ರು ಕೂಡ ಅದು ಕೊನೆಯವರೆಗೂ ಕೂಡ ಕ್ಯಾರಿ ಮಾಡುತ್ತೆ. ಇಲ್ಲ ಬೇಗ ಆಗಿಬಿಡ್ಬೇಕು, 10 ತಿಂಗಳಾಗತಕ್ಕಂಥ ಕೆಲಸ 15 ದಿನದಲ್ಲಿ ಮುಗಿದೋಗ್ಬಿಡ್ಬೇಕು, ಶಾರ್ಟ್ಕಟ್ಟಲ್ಲಿ ಟ್ರೈ ಮಾಡೋಣ, ಯಾರಿಗೂ ಗೊತ್ತಾಗ್ಬಿಡೋದಿಲ್ಲ, ಈ ಥರ ಆಲೋಚನೆ ಮಾಡ್ತಿದ್ರೆ ನಿಮಗಿಂತಲೂ ಬುದ್ಧಿವಂತರನ್ನ ಭಗವಂತ ಭೂಮಿ ಮೇಲೆ ಹುಟ್ಟಿಸಿದ್ದಾನೆ. ಸಂಕಷ್ಟ ಖಂಡಿತವಾಗಿ ಜಾಸ್ತಿ ಅನುಭವಿಸ್ತೀರಿ. ಹಾಗಾಗಿ ಸ್ವಲ್ಪ ಜಾಗೃತವಿರಲಿ ಕೆಲಸ ಕಾರ್ಯದ ಮೇಲೆ. ಮಾನಹಾನಿ ಆಗತಕ್ಕಂಥ ಚಾನ್ಸಸ್ಗಳಿರುತ್ತೆ, ಜಾಗ್ರತೆ. ಆಡತಕ್ಕಂಥ ಮಾತುಗಳು ವಿವಾದವನ್ನು ತಂದುಕೊಟ್ಟು ಜಗಳವನ್ನು ಆಡತಕ್ಕಂತಹ ಹಾಗೂ ವ್ಯಕ್ತಿಗಳ ನಡುವೆ ದ್ವೇಷವನ್ನು ಹುಟ್ಟತಕ್ಕಂತಹ ದಷ್ಟು ಸನ್ನಿವೇಶ ಸೃಷ್ಟಿಯಾಗುತ್ತೆ. ಆಡತಕ್ಕಂಥ ಮಾತಿನ ಮೇಲೆ ಯಥೇಚ್ಛವಾಗಿ ನಿಗಾವನ್ನು ವಹಿಸಿ. ಇನ್ನು ಮಕರ ರಾಶಿಯವರು ಈ ಮಾಸ ಆಂಜನೇಯನ ಆರಾಧನೆ ಮಾಡಿ. ಖಂಡಿತ ಆ ಬಾಹುಬಲಿ ಮಹಾ ಆಂಜನೇಯ ಇವೆಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಾನೆ. ನಿಮ್ಮ ಬೆಂಬಲವಾಗಿ ನಿಂತ್ಕೊಂಡು ಯಾವ ಅಭಿವೃದ್ಧಿಯನ್ನು ಅಪೇಕ್ಷೆ ಮಾಡ್ತಿದ್ದೀರಾ ಆ ಅಷ್ಟು ಅಭಿವೃದ್ಧಿಯನ್ನು ಈ ಮಾಸ ಪಡೆದುಕೊಳ್ಳುವಂತೆ ಮಾಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಕುಂಭರಾಶಿಯವರಿಗೆ
ಮೇ ತಿಂಗಳು ಚಾಕ್ಪಾಟ್ ತಿಂಗಳೇ ಅಥವಾ ಯಾವ ವಿಚಾರದಲ್ಲಿ ಎಚ್ಚರಿಕೆನ ತಪ್ಪಿದ್ರೆ ನಷ್ಟ ಕಟ್ಟಿಟ್ಟ ಬುತ್ತಿ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡೋ ಮುಖಾಂತರ ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿಗಳನ್ನ ಪಡೆದುಕೊಳ್ಳಿ. ಶುಭಮಸ್ತು.